ಈಗ ಇದು 30 ಕುಂಟೆ ಜಾಗ ಪೂರ್ತಿ ನಿಮ್ದು. ಇಲ್ಲಿ ಆ ವಾಡೆ ಸೇರಿಸ್ಕೊಂಡಂಗೆ ಅಲ್ಲಿಂದ ಇಲ್ಲಿ ಗಂಟ. ಅಂದ್ರೆ ಗಿಡನ ನೀವು ನೆಟ್ಕೊಂಡಿದ್ದ ಇಲ್ಲ ನೀವೇ ಪಾತಿ ಮಾಡಿ ಬೀಜ ಹಾಕಿ? ಇಲ್ಲ, ನಾವೇ ತಂದು ನೆಟ್ಕೊಂಡಿದ್ವಿ. ಅಂದ್ರೆ ಅಲ್ಲ ನಾನು ಕೇಳ್ತಾ ಇರೋದು, ಬೇರೆ ಯಾರು ಫಾರ್ಮಿಂಗ್ ಮಾಡಿ ಇರೋದನ್ನ ಸೊಸಿ ಬೆಳೆಸಿದ್ರು, ಅವ್ರ ನಾವು ತಂದು ಸೊಸಿ ನೆಟ್ಕೊಂಡಿದ್ವಿ. ಇದು ಹೆಂಗೆ ಏನ್ ರೇಟ್ ಹೇಳ್ತಾರೆ ಒಂದ್ ಸಸಿಗೆ? ಈಗ ಇವತ್ತಿನ ಇದ್ರಲ್ಲಿ ಒಂದು 30 ರಿಂದ 35 ರೂಪಾಯಿ ಒಂದ್ ಸಸಿಗೆ. ಹೌದು, ಸಸಿ. ಎಲ್ಲಿ ಇದು ನೀವು ಪರ್ಚೇಸ್ ಮಾಡಿದ್ದು? ನಮ್ಗೆ ನಮ್ಮ ಚಿನ್ಕುಳಿ ಚಿನ್ಕುಳಿ. ಅವರು ಎಷ್ಟು ಗಿಡ ಫಾರ್ಮಿಂಗ್ ಮಾಡಿದಾರ? ನಂಗೆ ಅವ್ರು ಒಂದು 2,000 ಮಾಡಿ. 2,500 ಗಿಡನ ಫಾರ್ಮಿಂಗ್ ಮಾಡೋರೆ. ಅಂದ್ರೆ ಈ ಅಡಿಕೆಲ್ಲೂ ಸುಮಾರು ಟೈಪ್ ಇದೆಯಾ ಇಲ್ಲ ಒಂದೇ ತಳಿ ಇದೆಯಾ? ಅದರಲ್ಲೂ 4-5-6 ತರ ಇದೆಯಂತೆ. ನಮ್ಗೆ ಪ್ರತಿ ಒಂದು ತಳಿ ಇಂತಿಂತದ್ದು ಅಂತ ನಮ್ಗೆ ಹೆಸರು ಇನ್ನೂ ಗೊತ್ತಿಲ್ಲ. ಹೌದಾ? ಇವಾಗ ನೆಟ್ಟಿರೋ ಕಾರಣದಿಂದ ನಮ್ಗೆ ಇದ್ರ ಸಸಿ ಅನುಭವ. ಅಂದ್ರೆ ಇದ್ರಲ್ಲೂ ಬಹಳಷ್ಟು ತಳಿಗಳು ಇದೆ. ತಳಿ 6 ತಳಿ ಐತೆ ಅಂತ ಈ ಮಾಹಿತಿ ಕೊಡ್ತಾರೆ. 6 ತಳಿ ಇದೆ ಅಂತ ಮಾಹಿತಿ. ನೋಡೋದ ವೀಕ್ಷಕರೇ, ಅಡಿಕೆ ಗಿಡದಲ್ಲೇ 6 ತಳಿ ಇದೆ ಅಂತೆ. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡು ಇನ್ನೊಂದಷ್ಟು ವಿಚಾರಗಳನ್ನ ಈ ಅಡಿಕೆ ಗಿಡ ಫಾರ್ಮಿಂಗ್ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡೋಣ. ಇದುವೇ ಆರಂಭ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ನಮ್ಮ ವೆಂಕಟೇಶಣ್ಣ ಅಂತ ಹೇಳ್ಬಿಟ್ಟು ಅಡಿಕೆ ಗಿಡ ಫಾರ್ಮಿಂಗ್ ಮಾಡಿದ್ದಾರೆ. ಅವರ ಒಂದು ಅನುಭವಗಳನ್ನ ತಿಳ್ಕೊಂಡು ಅಂತೇಳಿ ಅವ್ರ ತೋಟದಲ್ಲಿದ್ದೀವಿ. ಒಂದು ಪರಿಚಯ ಮಾಡ್ಕೊಳ್ಳೋದ. ನಮಸ್ಕಾರ ವೆಂಕಟೇಶಣ್ಣ ಅವರೇ. ನಮಸ್ಕಾರ. ಅಡಿಕೆ ಗಿಡನ ಈಗ ಎಷ್ಟು ದಿನ ಆಯ್ತು ನೀವು ನಟಿ? ಈಗ ನಾವು 1 ತಿಂಗಳ ತರ ಆಯ್ತು. 1 ತಿಂಗಳು. ಈ 14ನೇ ತಾರೀಕು ಬಂದ್ರೆ 1 ತಿಂಗಳು. 14ನೇ ತಾರೀಕು ಬಂದ್ರೆ 1 ತಿಂಗಳು. ಎಷ್ಟು ಗಿಡ ನಟ್ಟಿದ್ದೀರಿ? ಈಗ 550 ನೆಟ್ಟಿದೆ. 550. ಎಷ್ಟು ಕುಂಟೆ ಇದೆ ಜಾಗ ಇದು? ಇದು ಒಂದು 32 ಕುಂಟೆ. 32 ಕುಂಟೆ ಜಾಗದಲ್ಲಿ 550 ಗಿಡ ನಟ್ಟಿದ್ದೀರಾ. ಅಂದ್ರೆ ನಮ್ಮ ರೈತರಿಗೆ ಅನುಭವ ಗೊತ್ತಿಲ್ಲದಂತವ್ರಿಗೆ ಈ ಅಡಿಕೆ ಗಿಡ ಈಗ ನಟ್ಟಿ ನೀವು ಒಂದು 4 ವರ್ಷ ಬೇಕು ಅಂತ ಇರ್ತಾರೆ. ಒಂದು ಮಟ್ಟಕ್ಕೆ ಅದು ಬೆಳವಣಿಗೆ ಕಂಡು ಅದನ್ನ ನೋಡ್ಕೊಳ್ಳೋದಕ್ಕೆ, ಅಲ್ಲಿವರೆಗೆ ಸೌಕರ್ಯ ಮಾಡಬೇಕಾದ್ರೆ ಒಂದು ಟಿಪ್ಸ್ಗಳು ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಮ್ಮ ಒಂದು ಪ್ರಕಾರ 1 ವರ್ಷವರೆಗೂ ಭಾರಿ ಜಾಗ್ರತೆಗೆ ನೋಡ್ಕೋಬೇಕು. ಅದಾದ್ಮೇಲೆ 2 ವರ್ಷ ಆದಮೇಲೆ ಕಳೆ ಬರ್ದಂಗೆ ನೀಟಾಗೆ ತಿಪ್ಪೆ ಗೊಬ್ಬರ ವರ್ಷಕ್ಕೊಂದೊಂದು ಸರಿ ತಿಪ್ಪೆ ಗೊಬ್ಬರ ಕೊಟ್ಕೊಂಡು ಅದಕ್ಕೇನು ಮಿನಿ ಗೊಬ್ಬರ ಕೊಡಬೇಕು ಕೊಟ್ಕೊಂಡು ಭಾರಿ ಜಾಗ್ರತೆಯಾಗಿ ಸೊಸಿ ಹೋಗ್ದಂಗೆ ನೀಟಾಗಿ ನೋಡ್ಕೋಬೇಕಾದ ಜವಾಬ್ದಾರಿ. ಸಂಕಷ್ಟದಲ್ಲಿ ಒಂದು 5 ರಿಂದ 6 ವರ್ಷ ಗಂಟ ಭಾರಿ ಜಾಗ್ರತೆಯಾಗಿ ನೋಡ್ಕೋಬೇಕು. 5 ರಿಂದ 6 ವರ್ಷ ಬೇಕು ನೋಡ್ಕೋಬೇಕು. ಈಗ ಕೆಲವು ಟೈಮು ಇದಕ್ಕೇನೋ ಒಂಥರ ಎಲೆ ಎಲ್ಲ ವೈಟ್ಗಾದಾಗ ರೋಗ ಹೊಡಿತು ಅಂತ ಹೇಳ್ತಾರೆ. ಅದಕ್ಕೆ ಈಗ ಔಷಧಿಗಳೆಲ್ಲವೇ ಅದಕ್ಕಾಗ ಔಷಧಿ ಕೊಡ್ತಾರೆ. ಕೃಷಿ ಕೇಂದ್ರದಲ್ಲಾದರೂ ತಂದು ಹೊಡ್ಕೋಬೋದು, ಇಲ್ಲ ಪ್ರೈವೇಟ್ ಅಂಗಡಿಗಳೆಲ್ಲಾದ್ರೂ ತಂದು ಹೊಡ್ಕೋಬೋದು. ಔಷಧಿ ನೀಟಾಗಿ ನೋಡ್ಕೋಬೇಕು. ಗೆರೆ ಅದು ಏನಂಗೆ ಅದು ಗರಿ ಹಂಡಲ್ಲಿ ಉಳಿದ ಥರ ಇರ್ತದೆ. ಅದು ನುಸಿ ರೋಗದ ಔಷಧಿ ತಂದು ಹೊಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಏನು ತೊಂದರೆ. ಈಗ 4-5 ವರ್ಷ ಒಂದೇ ಸಮಕ್ಕೆ ಈಗ ಕೆಲವರು ಊರಲ್ಲಿ ಇರ್ತಾರೆ, ಇನ್ನೊಬ್ರಿಗೆ ಯಾರಿಗೋ ತೋಟ ವಹಿಸ್ಕೊಂಡೈತಾರೆ. ಈಗ ಅವ್ರು ನೋಡ್ಕೋಬೇಕಾದ್ರೆ ಒಂದು ಜಾಗ್ರತೆಗಳು ಜಾಸ್ತಿ ಇರುತ್ತೆ, ಜೋಪಾನ ಮಾಡೋಕ್ಕಾಗಲ್ಲ. ಅಂಥವರೆಲ್ಲ ಗಿಡ ನೆಟ್ಟಿ ಒಂದು 5 ವರ್ಷ 6 ವರ್ಷ ಆದಾಗ ಆ ಸಾಯ ಮಟ್ಟಕ್ಕೆ ಬರ್ತವೆ. ಅದಕ್ಕೇನಾದರೂ ಆಪ್ಷನ್ ಇದೆಯಾ ತಿರ್ಗಾ ರಿಕವರಿ ಮಾಡಿ? ಅದಕ್ಕೇನಿದ್ರು ಈಗ ಏನೇ ಜವಾಬ್ದಾರಿ ಇದ್ರು ಅವರ ಜಮೀನಲ್ಲಿ ಮಾಡ್ಕೊಂಡು ಅವರೇ ವ್ಯವಸಾಯ ಮಾಡ್ತಾರಲ್ಲ, ಅಷ್ಟು ಅನುಕೂಲತೆಗೆ ಬೇರೆಯವ್ರು ನೋಡೋಕ್ಕೆ ಅವಕಾಶ ಇರಲ್ಲ, ನೋಡೋಕ್ಕೂ ಆಗಲ್ಲ ಅಂತ ನೋಡೋಕ್ಕಾಗಲ್ಲ. ಅವರವರ ಸ್ವಯದಿತ್ವಾದಂಥ ವ್ಯವಸಾಯ ಕಣ್ಗಣಂಗೆ ಬೇರೆಯವ್ರು ಮಾಡೋವಂಥ ವ್ಯವಸಾಯ ಅಷ್ಟು ರುಚಿ ಸಿಗಲ್ಲ. ಅದಕ್ಕೇನಿದ್ರು ಆ ಟೈಮ್ಗೆ ನೀರನ್ನೇ ನೋಡಬೇಕು, ಆ ಟೈಮ್ಗೆ ಗೊಬ್ಬರ ಏನು ಕೊಡಬೇಕು ಅದೇ ಕೊಡಬೇಕು ಅನ್ನೋದ್ರ ಮೇಲೆ ಹೆಚ್ಚಿಗೆ ಒಂದು 2 ರಿಂದ 3 ವರ್ಷ ಆದಮೇಲೆ ಉಳುಮೆ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೇನು ನೇಮ ಇದೆ ಆ ನೇಮದ ಪ್ರಕಾರನೇ ಅದು ವ್ಯವಸಾಯ ಮಾಡ್ಕೊಬೇಕು. ನೀವು ಮಾಡಿರುವಂಥ ಒಂದು 30 ಕುಂಟೆಯಲ್ಲಿ 550 ಅಡಿಕೆ ಗಿಡನ ನೆಟ್ಟಿದ್ದೀರಿ. ಅವ್ರಿಗೆ ಇದ್ರ ವಿವರಣೆಯಾಗಿ ನೀಟಾಗಿ ಏನಾರ ಹೇಳೋದಿದ್ರೆ ಏನು ಹೇಳ್ತೀರಾ? ಆಮೇಲೆ ಇದ್ರೊಳಗಡೆ ಏನೇನು ತರಕಾರಿ ನೀವು ಮಾಡಬಹುದು, ಏನೇನು ತರಕಾರಿ ಬೆಳೆದು ನೀವು ಒಂದು ಜಯಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿ. ಇವತ್ತಿನ ವ್ಯವಸಾಯಕ್ಕೆ ಈ ಭೂಮಿಗೆ ಅಡಿಕೆ ಮಾಡಿದ್ಮೇಲೆ ಇದರೊಳಗೆ ತರಕಾರಿಗಳು ಪ್ರತಿ ತರಕಾರಿ ಮಾಡ್ಬೋದು. ಸಣ್ಣ ಮೆಣಸಿಗೆ ಆಗಲಿ ನೆಡ್ಬೋದು, ಹುಳಿ ಟೊಮೆಟೊ ನೆಡ್ಬೋದು, ಹೈಬ್ರಿಡ್ ಟೊಮೆಟೊ ನೆಡ್ಬೋದು, ಆಮೇಲೆ ಸವತೆ ನೆಡ್ಬೋದು. ಯಾವ್ಯಾವ ವಾತಾವರಣಕ್ಕೆ ಯಾವ ಬೆಳೆ ಮಾಡಬೇಕು ಆ ರೀತಿಗೆ ಬೆಳೆ ಮಾಡಬೇಕು. ಆ ಕಾರಣದಿಂದ ಇವಾಗ ನಾವು ಸಣ್ಣ ಮೆಣಸಿಗೆ ಮಾಡೋದ ಅಂತ ಅನ್ಕೊಂಡ್ವಿ. ಸಣ್ಣ ಮೆಣಸಿಗೆ ನೆಡ್ತೀರಾ?
ಅದೇ ಇದು ಟ್ರಿಪ್ ಮಾಡಿಸಿ ಡ್ರಿಪ್ ಮಾಡಿ ಪೇಪರ್ ಹಾಸಿ ಅದಕ್ಕೆ ಸಣ್ಣ ಮೆಣಸಿಗೆ ನೆಟ್ಕೋತೀವಿ ಈ ವಾತಾವರಣಕ್ಕೆ. ಹ್ಞೂ ಇನ್ನು ಮುಂದಕ್ಕೆ ವಾತಾವರಣಕ್ಕೆ ಇನ್ನು ಡಿಸೆಂಬರ್ ಕಳ್ಕೊಂಡು ಜನವರಿ ಫೆಬ್ರವರಿ ಐಟಮ್ಗೆ ಬೀನಿಸ್ ಮಾಡ್ತೀವಿ. ಅಂದ್ರೆ ಆವಾಗ ಸಮ್ಮರ್ ಬರುತ್ತೆ, ಆಗ ಬೇಸಿಗೆ ಬರುತ್ತೆ. ಬೇಸಿಗೆ ಬರುತ್ತೆ, ಆಗ ಅಡಿಕೆ ಗಿಡಕ್ಕೆ ನೆರಳು ಬರ್ತದೆ. ಆ ಕಾರಣದಿಂದ ಆಗ ಆ ಬೇಸಿಗೆಯಿಂದ ಜನವರಿ ಫೆಬ್ರವರಿಗೆ ಅದು ನೆಟ್ಕತ್ತು ಅಂದರೆ ಇನ್ನು ಮಾರ್ಚ್ ಏಪ್ರಿಲ್ವರೆಗೂ ಬಿಸಿಲು ತಾಪ ಕಮ್ಮಿ ಆಯ್ತದೆ ಗಿಡಕ್ಕೆ. ಇನ್ನು ಆನಂತರಕ್ಕೆ ಎಲ್ಲ ತಂತಿ ಇನ್ನೊಂದು ಬಿಚ್ಚಾಕ್ಬಿಟ್ಟು ಮತ್ತು ಬೇರೆ ತರಕಾರಿ ನೆಟ್ಟು. ಅಂದ್ರೆ ಇದು ಒಂದು ಸರ್ಕ್ಯುಲೇಷನ್ ನೀವು ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಹಂಗೆ ಹೋದ್ರೆ ವ್ಯವಸಾಯ ಇತ್ತು ಅಂದರೆ ಗಿಡಕ್ಕೆ ಇವಕ್ಕೆ ಚೆನ್ನಾಗಿ ತಂಪು ಸಿಗ್ತದೆ. ಇಲ್ಲಾಂದರೆ ಈಗ ಯಾವುದೋ ಟೈಮ್ಗೆ ಯಾವುದೋ ಬೆಳೆ ಮಾಡೋದು, ಹಸ್ಲೆ ಬೆಳೆಸೋದು, ಹಂಗೆ ಬೆಳೆಸ್ದಾಗ ಏನಾಗುತ್ತೆ ಅಂದರೆ ವ್ಯವಸಾಯ ಕ್ಯೂರ್ ಆಗಲ್ಲ. ಆಮೇಲೆ ಗಿಡಕ್ಕೂ ಅನುಕೂಲ ಇರಲ್ಲ. ಆ ಕಾರಣದಿಂದ ನಮಗೆ ಯಾವ ಟೈಮ್ಗೆ ಯಾವ ಮಾಡಬೇಕು ಆ ಟೈಮ್ಗೆ ಮಾಡಬೇಕು. ಇದು ಅಡಿಕೆ ಗಿಡ 4 ವರ್ಷ ಶ್ರಮ ಜೀವನವಾಗಿ ಸಾಕಬೇಕು ಅಂದರೆ ಆ ಟೈಮ್ಗೆ ಮಾಡಬೇಕು. 4 ವರ್ಷ ಆದಮೇಲೆ ಬೇಕಾದ್ರೆ ಯಾವ ತಿಂಗಳಲ್ಲಿ ಯಾವಾಗಾರ ಕಳೆ ಕ್ಲೀನ್ ಮಾಡಿಸ್ಕೊಂಡು ಕಳೆ ಮಿಷಿನಲ್ಲಿ ಕ್ಲೀನ್ ಮಾಡ್ಕೊಂಡು ನೀರು ಹಾಯಿಸ್ಕೊಬಿಟ್ರು ಗಿಡ ಏನು ತೊಂದರೆ ಇಲ್ಲ. ಅದು ಕಾರಣ ಇರೋ 4 ವರ್ಷ ನೀವು ಜವಾಬ್ದಾರಿ ನೋಡ್ಕೊಂಡು ಒಂದು ದೊಡ್ಡ ಕೆಲಸ ಇದು ಒಂದು ಸವಾಲು ಮಾಡಿದ್ರು ಮಾತ್ರ ಆಮೇಲೆ ಅನ್ನದ ಜೀವನ. ಆ ಲೆಕ್ಕಾಚಾರ ಅದೇ ಯಾವುದಾದ್ರೂ ಅದು ಒಂದು ನಿಯಮ. ವೆಂಕಟೇಶಣ್ಣವರು ನಮ್ಮ ಇದುವೇ ಆರಂಭ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಭಾಳ ಧನ್ಯವಾದಗಳು ಅವ್ರಿಗೆ. ಹಾಗೂ ಈ ಥರ ಯಾರ ಒಂದು ಫಾರ್ಮಿಂಗ್ ಮಾಡಿ ಒಂದು ವಿಚಾರನ ಒಂದು ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಇದನ್ನು ತಲುಪೋದಾಗಲಿ ಜನಕ್ಕೆ ಒಂದು ತಿಳುವಳಿಕೆ ಕೊಡೋದಾಗಲಿ ಮಾಡೋಣ ನಿಮ್ಮೆಲ್ಲರೂ ಸಹಕಾರದಿಂದ. ಹಾಗೆ ಈ ಥರ ಯಾರು ಫಾರ್ಮಿಂಗ್ ಮಾಡಿದರೆ ನಮ್ಮ ಚಾನಲ್ಲು ಇದುವೇ ಆರಂಭ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅದರಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇದೆ. ದಯವಿಟ್ಟು ಏನಾರ ವಿಚಾರಗಳಿದ್ದರೆ ಸಂಪರ್ಕ ಮಾಡಿ ವಾಟ್ಸಪ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಒಂದು ವ್ಯವಸ್ಥೆನ ನಾವು ಮಾಡ್ಕೊಳ್ತೀವಿ. ನೋಡೋದು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಜನಕ್ಕೆ ಕೊಡುವಂಥ ಪ್ರಯತ್ನ ಮಾಡೋದ ಇಬ್ಬರು ನೀವು ನಾವು ಎಲ್ಲ ಸೇರಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನನ್ನ ವೀಕ್ಷಕ ದೇವರುಗಳಿಗೆ ಭಾಳ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು.